ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸುಸ್ವಾಗತ ಸ್ನೇಹಿತರೆ. ಈ 2026ರ ಈ ಒಂದು ವರ್ಷದಲ್ಲಿ ಮಾರ್ಚ್ 10ರ ನಂತರ ಈ ತುಲಾರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಈ ತುಲಾರಾಶಿಯವರ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಲ್ಲಾಗಿರ್ಬೋದು, ವೈವಾಹಿಕ ಜೀವನ ಇರ್ಬೋದು, ಆರ್ಥಿಕ ಸ್ಥಿತಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಮತ್ತು ಉದ್ಯೋಗ ಮತ್ತು ಶಿಕ್ಷಣದ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಹಾಗೆಯೇ ಈ ಮಾರ್ಚ್ 9ರ ನಂತರ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದಲ್ಲಿ ಏನೆಲ್ಲ ಶುಭ ಫಲಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಅದೃಷ್ಟ ಕೂಡಿರಲಿದೆ, ಹಾಗೆಯೇ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್. ಹಾಗಾದರೆ ಈ ತುಲಾರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಮಾರ್ಚ್ ತಿಂಗಳು ಈ ರಾಶಿಯವರಿಗೆ ಉತ್ಸಾಹ, ಸೃಜನಶೀಲತೆ ಮತ್ತು ವಿಜಯದ ಕಾಲ ಅಂತಲೇ ಹೇಳ್ಬೋದು. ಈ ಮಾರ್ಚ್ 2026 ತುಲಾರಾಶಿಯವರಿಗೆ ವಿಜಯ ಮತ್ತು ತೀವ್ರ ಸೃಜನಶೀಲತೆಯ ಅಲೆಯನ್ನು ತರಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ರಾಶಿ ಅಧಿಪತಿಯಾದಂತಹ ಶುಕ್ರನು ಮಾರ್ಚ್ 2ರಂದೆಯೇ 6ನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ತನ್ನ ಉಚ್ಚ ಸ್ಥಾನವನ್ನು ಪ್ರವೇಶಿಸಿದ್ದಾನೆ. ಇದು ಅತ್ಯಂತ ಅಪರೂಪದ ಮತ್ತು ಶಕ್ತಿಯುತವಾದಂತಹ ಸ್ಥಾನ ಆಗಿರ್ತದೆ. ಅಡೆತಡೆಗಳನ್ನು ನೀವು ಬಹಳ ಚಾತುರ್ಯದಿಂದ ಮೆಟ್ಟಿ ನಿಲ್ಲಲು ಇದು ಬಹಳ ಸಹಾಯವನ್ನು ಮಾಡ್ತದೆ. ಅದೇ ಸಮಯದಲ್ಲಿ ನಿಮ್ಮ 5ನೇ ಮನೆಯಲ್ಲಿ ಪ್ರೇಮ ಮತ್ತು ಸೃಜನಶೀಲ ವಿಷಯದಲ್ಲಿ ಮಂಗಳ ಮತ್ತು ರಾಹುವಿನ ಸಂಯೋಜನೆ ಉಂಟಾಗುವ ಕಾರಣ ಇದು ಬಹಳಷ್ಟು ಜಾಗೃತಗೊಂಡಿರ್ತದೆ. ಇದು ನಿಮ್ಮ ಕಲಾತ್ಮಕ ಪ್ರತಿಭೆ ಮತ್ತು ಪ್ರೇಮದ ಆಸೆಗಳನ್ನು ಹೆಚ್ಚಿಸ್ತಾ ಬರ್ತದೆ. ಆದರೆ ಹಠಾತ್ ಹೂಡಿಕೆಗಳ ಬಗ್ಗೆ ಎಚ್ಚರಿಕೆ ಈ ತಿಂಗಳಿನಲ್ಲಿ ನೀವು ವಹಿಸಬೇಕಾಗಿರ್ತದೆ. 9ನೇ ಮನೆಯಲ್ಲಿರುವಂತಹ ಗುರುವು ನಿಮ್ಮ ಅದೃಷ್ಟವನ್ನು ಕಾಪಾಡುವ ದೇವದೂತನಂತೆ ಕೆಲಸವನ್ನು ಮಾಡಲಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ತುಲಾರಾಶಿಯವರು ನಿಮ್ಮ ಜೀವನದಲ್ಲಿ ಕಾಣ್ಬೋದಾಗಿದೆ. ಹಾಗಾದರೆ ಈ ಮಾರ್ಚ್ ತಿಂಗಳಿನಲ್ಲಿ ಪ್ರಮುಖ ಗ್ರಹ ಸಂಚಾರಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ನೋಡ್ತಾ ಬರೋದಾದರೆ, ನಿಮ್ಮ ರಾಶಿ ಅಧಿಪತಿಯಾದಂತಹ ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 6ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಇರುವಂತಹ ಶುಕ್ರನು ವಿರೋಧಿಗಳ ವಿರುದ್ಧ ನಿಮಗೆ ಜಯವನ್ನು ತಂದುಕೊಡಲಿದ್ದಾನೆ. ಸೇವೆಯ ವಿಚಾರದಲ್ಲಿರ್ಬೋದು, ದೈನಂದಿನ ಕೆಲಸಗಳ ವಿಚಾರದಲ್ಲಿ ಸಾಕಷ್ಟು ಉತ್ತಮ ಪ್ರತಿಫಲಗಳನ್ನು ಶುಕ್ರನ ಈ ಸಂಚಾರದಿಂದ ಕಾಣ್ತಾ ಬರ್ತೀರಿ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 5ನೇ ಮನೆಯ ಕುಂಭ ರಾಶಿಯಲ್ಲಿ ಮಂಗಳನು ಇರಲಿದ್ದು ಸೃಜನಶೀಲ ಹಠ ಮತ್ತು ಪ್ರೇಮ ಮತ್ತು ಹೂಡಿಕೆಯ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ 5ನೇ ಮನೆಯ ಕುಂಭ ರಾಶಿಯಲ್ಲಿ ರಾಹು ಇರಲಿದ್ದು ಈ ಟೈಮ್ನಲ್ಲಿ ಅತಿಯಾದಂತಹ ಪ್ರೀತಿಯೂ ಕೂಡ ನಿಮ್ಮಿಂದ ಹೊರಬರ್ತಾ ಹೋಗ್ತದೆ ಮತ್ತು ಅಸಾಂಪ್ರದಾಯಿಕವಾದಂತಹ ಕಲೆಯೂ ಕೂಡ ಈಚೆ ಬರಲಿದೆ. ಇದರಿಂದ ಜನರು ನಿಮ್ಮನ್ನು ಗುರುತಿಸಲು ಸಾಧ್ಯವಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 5ನೇ ಮನೆಯ ನಂತರ 6ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಸೂರ್ಯನು ಅಂದರೆ ಮಾರ್ಚ್ 15ರ ನಂತರ ಪ್ರತಿಭೆಗೆ ಮನ್ನಣೆಯೂ ಕೂಡ ಸಿಗ್ತಾ ಹೋಗ್ತದೆ. ಅದಾದ ನಂತರ ನಿಮ್ಮ ಗೆಲುವು ಕೂಡ ಇದರ ಮೂಲಕವೇ ಸಾಧ್ಯವಾಗ್ತಾ ಹೋಗ್ತದೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 9ನೇ ಮನೆಯ ಮಿಥುನ ರಾಶಿಯಲ್ಲಿ ಇರತಕ್ಕಂತಹ ಗುರುವು ನಿಮಗೆ ಅದೃಷ್ಟದ ಸಂಕೇತವನ್ನು ನೀಡಲಿದ್ದಾರೆ. ವಿವೇಕ ಮತ್ತು ಆಧ್ಯಾತ್ಮಿಕದ ಪ್ರಯಾಣದ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಗುರು ಸಂಚಾರದಿಂದ ಈ ರಾಶಿಯವರು ಕಾಣಬಹುದಾಗಿದೆ ಸ್ನೇಹಿತರೆ. ಹಾಗಾದರೆ ಈ ಫೆಬ್ರವರಿ 10ರ ನಂತರ ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗ ಹೇಗಿರಲಿದೆ ಈ ತುಲಾರಾಶಿಯವರಿಗೆ ಅಂತ ನೋಡ್ತಾ ಬರೋದಾದರೆ, ನಿಮ್ಮ ವೃತ್ತಿ ಜೀವನವು ಸಮಸ್ಯೆಗಳನ್ನು ರಾಜತಾಂತ್ರಿಕವಾಗಿ ಪರಿಹರಿಸುವಂತಹ ಮತ್ತು ನಿಮ್ಮ ಸಾಮರ್ಥ್ಯದಿಂದ ಪ್ರಯೋಜನ ಪಡೆಯುವಂತಹ ತಿಂಗಳು ಈ ತಿಂಗಳಾಗಿರ್ತದೆ. 6ನೇ ಮನೆಯಲ್ಲಿ ಉಚ್ಚ ಶುಕ್ರನು ಇರುವ ಕಾರಣ ಕಠಿಣ ಸಹೋದ್ಯೋಗಿಗಳು ಅಥವಾ ಅಧೀನ ಅಧಿಕಾರಿಗಳೊಂದಿಗೆ ವ್ಯವಹರಿಸುವುದು ನಿಮಗೆ ಬಹಳಷ್ಟು ಸುಲಭವಾಗ್ತಾ ಹೋಗ್ತದೆ. ನಿಮ್ಮ ಆಕರ್ಷಣೆಯು ನಿಮ್ಮ ಶತ್ರುಗಳನ್ನು ತಣಿಸುತ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ಆರೋಗ್ಯ ಇರ್ಬೋದು, ಆತಿಥ್ಯ ಅಥವಾ ಕಾನೂನು ಸಂಬಂಧಿತ ಉದ್ಯೋಗದಲ್ಲಿ ಕೆಲಸವನ್ನು ಮಾಡ್ತಿದ್ರೆ ಈ ತಿಂಗಳು ಉತ್ತಮವಾದಂತಹ ಸಾಧನೆಯನ್ನು ಈ ರಾಶಿಯವರು ಮಾಡ್ಬೋದಾಗಿದೆ. ಅದರಲ್ಲೂ ಈ ಮಾರ್ಚ್ 10ರ ನಂತರ 5ನೇ ಮನೆಯಲ್ಲಿ ಮಂಗಳ ರಾಹುವಿನ ಪ್ರಭಾವವು ನಿಮ್ಮನ್ನು ಹೆಚ್ಚು ಸೃಜನಶೀಲರನ್ನಾಗಿ ಮಾಡ್ತದೆ.
ಇದು ನಿಮ್ಮ ವಿನ್ಯಾಸ, ಮಾರ್ಕೆಟಿಂಗ್ ಅಥವಾ ಮನರಂಜನಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿರೋರಿಗೆ ನಿಮ್ಮ ಆಲೋಚನೆಗಳನ್ನು ಇನ್ನಷ್ಟು ಬೋಲ್ಡ್ ಮಾಡಲು ಮತ್ತು ವಿಭಿನ್ನವಾಗಿಸಲು ಇದು ಸೂಕ್ತವಾದಂತಹ ಸಮಯವನ್ನು ನಿಮಗೆ ನೀಡ್ತಾ ಬರ್ತದೆ. ಆದರೆ ಕಚೇರಿ ಪ್ರೇಮ ಪ್ರಕರಣಗಳ ಬಗ್ಗೆ ಎಚ್ಚರವನ್ನು ಈ ರಾಶಿಯವರು ವಹಿಸಬೇಕಾಗಿರ್ತದೆ. ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದ ನಡುವೆ ಗೆರೆ ಅಸ್ಪಷ್ಟವಾಗ್ಬೋದು. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಈ ರಾಶಿಯವರಿಗೆ ಬಹಳ ಮುಖ್ಯವೆನಿಸ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರ್ಥಿಕ ಮತ್ತು ಹಣಕಾಸಿನ ವಿಚಾರದ ಬಗ್ಗೆ ನೋಡ್ತಾ ಬರೋದಾದರೆ, ಹಣಕಾಸಿನ ವಿಚಾರದಲ್ಲಿ ಆರ್ಥಿಕವಾಗಿ ಪರಿಸ್ಥಿತಿ ಆಶಾದಾಯಕವಾಗಿರ್ತದೆ ಈ ಮಾರ್ಚ್ 10ರ ನಂತರವೂ ಕೂಡ. ಆದರೆ ಶಿಸ್ತು ಬಹಳ ಅಗತ್ಯವಾಗಿರ್ತದೆ. 5ನೇ ಮನೆಯು ತುಂಬ ಸಕ್ರಿಯವಾಗಿರುವ ಕಾರಣ ಹೂಡಿಕೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಹೆಚ್ಚಿನ ಲಾಭದ ಆಸೆಗೆ ಬಿದ್ದು ಶೇರ್ ಮಾರ್ಕೆಟಲ್ಲಿ ದೊಡ್ಡ ಸಾಹಸಗಳಿಗೆ ಕೈ ಹಾಕಲಿಕ್ಕೆ ಹೋಗಬೇಡಿ. ಸೂರ್ಯನ ಪ್ರಭಾವದಿಂದ ಲಾಭದ ಸಾಧ್ಯತೆ ಇದ್ದರೂ ರಾಹುವಿನ ಅಸ್ಥಿರತೆಯನ್ನು ಕೂಡ ತರ್ತದೆ. ಹೆಚ್ಚುವರಿ ಹಣವಿದ್ದರೆ ಮಾತ್ರ ಹೂಡಿಕೆಯನ್ನು ಮಾಡಿ. ಸ್ಥಿರ ಆದಾಯದ ವಿಷಯದಲ್ಲಿ 9ನೇ ಮನೆಯ ಗುರುವು ಧನ ಹರಿವನ್ನು ಖಚಿತಪಡಿಸಲಿದ್ದಾರೆ. 6ನೇ ಮನೆಯ ಹುಚ್ಚ ಶುಕ್ರನು ನಿಮಗೆ ದೈನಂದಿನ ಜೀವನಕ್ಕೆ ಅಗತ್ಯವಿರುವ ಐಷಾರಾಮಿ ವಸ್ತುಗಳಿಗಾಗಿ ಅಥವಾ ಆರೋಗ್ಯಕ್ಕಾಗಿ ಹಣ ಖರ್ಚು ಮಾಡುವಂತೆ ಕೂಡ ಮಾಡ್ತಾನೆ. ಹಳೆಯ ಸಾಲಗಳನ್ನು ತೀರಿಸಲು ಇದು ಸಕಲ ಸಮಯವಾಗಿರೋದರಿಂದ ಸಾಲವನ್ನು ತೀರಿಸಿಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡುವುದು ಕೂಡ ಈ ರಾಶಿಯವರಿಗೆ ಬಹಳ ಮುಖ್ಯವೆನಿಸ್ತದೆ. ಆದ್ದರಿಂದ ಈ ಟೈಮ್ನಲ್ಲಿ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ. ಇದು ನಿಮ್ಮ ಹಣಕಾಸಿನ ತೊಂದರೆಯನ್ನು ಪರಿಹರಿಸಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರಿಗೆ ಮಾರ್ಚ್ 10ರ ನಂತರ ಆರೋಗ್ಯ ಮತ್ತು ಕ್ಷೇಮದ ವಿಚಾರದಲ್ಲಿ ಹೇಗಿರಲಿದೆ ಈ ತುಲಾ ರಾಶಿಯವರಿಗೆ ಅಂತ ನೋಡ್ತಾ ಬರೋದಾದರೆ, ಶುಕ್ರನ ಸ್ಥಾನವು ಹುಚ್ಚನಾಗಿರೋ ಕಾರಣ ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿಯೇ ಇರ್ತದೆ. ಆದರೆ ನೀವು ಮಿತಿಮೀರಿದಂತಹ ಆಹಾರ ಸೇವನೆಯ ಬಗ್ಗೆ ಬಹಳಷ್ಟು ಜಾಗರೂಕರಾಗಿರಬೇಕು. ಸಿಹಿ ತಿಂಡಿಗಳು ಅಥವಾ ಅತಿಯಾದ ಆರಾಮದಾಯಕ ಜೀವನವು ತೂಕ ಹೆಚ್ಚಳಕ್ಕೆ ಬಹಳಷ್ಟು ಕಾರಣವಾಗ್ಬೋದು. ರಕ್ತದ ಸಕ್ಕರೆಯ ಸಮಸ್ಯೆಗಳಕ್ಕೆ ಇದು ಕಾರಣವಾಗ್ಬೋದು ಸ್ನೇಹಿತರೆ. ಅಂದರೆ ಬ್ಲಡ್ ಶುಗರ್ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇರ್ತದೆ. ಆದ್ದರಿಂದ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ. ಸಮತೋಲಿತವಾದಂತಹ ಆಹಾರ ಸೇವನೆಯನ್ನು ಮಾಡಿ. ಮಿತಿಮೀರಿದ ಆಹಾರ ಸೇವನೆಯ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕವಾಗಿರ್ತದೆ. ಹಾಗೆಯೇ 5ನೇ ಮನೆಯ ಮಂಗಳ ರಾಹು ಸಂಯೋಜನೆಯು ಹೊಟ್ಟೆ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಪಿತ್ತ ದೋಷವನ್ನು ಉಂಟು ಮಾಡ್ಬೋದು. ಖಾರವಾದ ಆಹಾರ ಸೇವಿಸಿದರೆ ಅಸಿಡಿಟಿ ಅಥವಾ ಎದೆಯುರಿ ಸಂಭವಿಸ್ಬೋದು. ಗರ್ಭಿಣಿಯರು ಈ ತಿಂಗಳು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಮತ್ತು ಒತ್ತಡದಿಂದ ದೂರವಿರಬೇಕು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರಿಂದ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇರಿಸ್ಕೊಳ್ಬೋದಾಗಿದೆ ಸ್ನೇಹಿತರೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಪ್ರೇಮ ಜೀವನವು ತೀವ್ರ ಮತ್ತು ಭಾವೋದ್ರೇಕದಿಂದ ಕೂಡಿರ್ತದೆ ಈ ಮಾರ್ಚ್ 10ರ ನಂತರವೂ ಕೂಡ. 5ನೇ ಮನೆಯಲ್ಲಿ ಮಂಗಳ ಮತ್ತು ರಾಹು ಇರೋದರಿಂದ ಪ್ರೇಮ ಸಂಬಂಧಗಳಲ್ಲಿ ಹಠಾತ್ ಬೆಳವಣಿಗೆಗಳು ಕೂಡ ಉಂಟಾಗ್ಬೋದು. ನೀವು ಸಾಮಾನ್ಯವಾಗಿ ಇಷ್ಟಪಡದ ಮಾದರಿಯ ವ್ಯಕ್ತಿಗಳಂತ ಆಕರ್ಷಿತರಾಗ್ಬೋದು. ರೋಮಾಂಚನವನ್ನು ಆನಂದಿಸಿ, ಆದರೆ ಯಾವುದೇ ಬದ್ಧತೆಯನ್ನು ನೀಡುವ ಮುನ್ನ ಯೋಚಿಸಿ ಅಂತಲೇ ಹೇಳ್ಬೋದು. ವಿವಾಹಿತ ದಂಪತಿಗಳಿಗೆ ಮಕ್ಕಳ ವಿಷಯವು ಪ್ರಮುಖ ಗಮನ ಹರಿಸಬೇಕಾದಂತಹ ಕ್ಷೇತ್ರವಾಗಿರ್ತದೆ. ಅವರ ವರ್ತನೆ ಅಥವಾ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಚಿಂತಿತರಾಗಬಹುದು. ಆದರೆ 5ನೇ ಮನೆಯ ಮೇಲಿನ ಗುರುವಿನ ದೃಷ್ಟಿಯು ರಕ್ಷಣೆಯನ್ನು ನೀಡಲಿದ್ದು ಮಕ್ಕಳಿಗೆ ಸರಿಯಾದಂತಹ ಮಾರ್ಗದರ್ಶನ ನೀಡಲು ನಿಮಗೆ ಇದು ಸಹಾಯವನ್ನು ಮಾಡಲಿದೆ. ಇನ್ನು ಶೈಕ್ಷಣಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಈ ಮಾರ್ಚ್ 10ರ ನಂತರವೂ ಈ ತುಲಾ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಪ್ರತಿಭೆ ಮತ್ತು ವಿಚಲನೆಯ ಮಿಶ್ರಣವಾಗಿರಲಿದೆ ಅಂತಲೇ ಹೇಳ್ಬೋದು. 5ನೇ ಮನೆಯ ಚಟುವಟಿಕೆಗಳು ತೀಕ್ಷ್ಣ ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆಯನ್ನು ಈ ರಾಶಿಯವರಿಗೆ ನೀಡಲಿದ್ದು ನೀವು ಚರ್ಚಾ ಸ್ಪರ್ಧೆಗಳು, ಕಲೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತೀರಿ. ಇದರಿಂದ ಉತ್ತಮವಾದಂತಹ ಅಂಕಗಳನ್ನು ಕೂಡ ಗಳಿಸ್ತಾ ಹೋಗ್ತೀರಿ. ಹಾಗೆಯೇ ಉತ್ತಮವಾದ ಫಲಿತಾಂಶಗಳು ಕೂಡ ಸಿಗ್ತಾ ಬರ್ತವೆ. ಆದರೆ ರಾಹುವು ದಿನನಿತ್ಯದ ಓದಿನ ಬಗ್ಗೆ ಏಕಾಗ್ರತೆ ಕಳೆದುಕೊಳ್ಳುವಂತೆ ಮಾಡಬಹುದು. ನೀವು ಹಗಲುಗನಸು ಕಾಣುತ್ತಾ ಸಮಯವನ್ನು ಕಳಿಬಹುದು ಸ್ನೇಹಿತರೆ. ಹಾಗೆ ಮನರಂಜನೆಯತ್ತ ನಿಮ್ಮ ಮನಸ್ಸು ವಾಲಬಹುದು. 6ನೇ ಮನೆಯಲ್ಲಿರುವಂತಹ ಶನಿಯು ಶಿಸ್ತನ್ನು ಬಳಸಿ ನಿಮ್ಮ ಓದಿನ ವೇಳಾಪಟ್ಟಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಬನ್ನಿ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ. ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದ್ರಿಂದ ಶಿಸ್ತಿನಿಂದ ಇದ್ದು ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಸಮಯಕ್ಕೆ ತಕ್ಕಂತೆ ಓದಿದ್ದೇ ಆದರೆ ಉತ್ತಮವಾದಂತಹ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ಬೋದಾಗಿದೆ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ. ಅದರಲ್ಲೂ ಈ ರಾಶಿಯ ವಿದ್ಯಾರ್ಥಿಗಳು ಹೊಸ ಹೊಸ ಕೌಶಲ್ಯಗಳನ್ನು ಕಲಿಯಬೇಕು ಅಂದ್ಕೊಂಡಿದ್ರೆ ಈ ತಿಂಗಳು ಬಹಳ ಅನುಕೂಲಕರವಾಗಿರಲಿದೆ.
ಇದರಿಂದ ನಿಮ್ಮ ಭವಿಷ್ಯವನ್ನು ರೂಪಣೆ ಮಾಡ್ಕೊಳ್ಬೋದಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಮಾರ್ಚ್ 10ರ ನಂತರವೂ ಕೂಡ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತಾ ಬಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಮಾರ್ಚ್ 10ರ ನಂತರ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು, ತೀವ್ರವಾದ ಭಾವನೆಗಳನ್ನು ಸಮತೋಲನಗೊಳಿಸಲು ಮತ್ತು ವಿಜಯವನ್ನು ಖಚಿತಪಡಿಸಿಕೊಳ್ಳಲು ಈ ತುಲಾ ರಾಶಿಯವರು ಏನೆಲ್ಲ ಪರಿಹಾರವನ್ನು ಮಾಡಿದರೆ ಒಳ್ಳೆಯದು ಎಂಬುದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತಾನೆ ಸ್ನೇಹಿತರೆ. ಗಮನವಿಟ್ಟು ನೋಡ್ತಾ ಬನ್ನಿ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಕಮಲದ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಿ. ನಿಮ್ಮ ಹುಚ್ಚ ಶುಕ್ರನ ಶಕ್ತಿಯನ್ನು ಇದು ಇನ್ನಷ್ಟು ಹೆಚ್ಚಿಸಲಿದೆ ಅಂತಲೇ ಹೇಳ್ಬೋದು. 5ನೇ ಮನೆಯ ರಾಹುವನ್ನು ನಿಯಂತ್ರಿಸಲು ಪ್ರತಿದಿನ ಧ್ಯಾನವನ್ನು ಮಾಡಿ. ಪ್ರೇಮ ವಿಷಯದಲ್ಲಿ ಭಾವೋದ್ವೇಗದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ. ಪ್ರತಿ ಶುಕ್ರವಾರದಂದು ಸಣ್ಣ ಹೆಣ್ಣು ಮಕ್ಕಳಿಗೆ ಸಿಹಿ ತಿಂಡಿ ಅಥವಾ ಬಿಳಿ ಬಟ್ಟೆಗಳನ್ನು ದಾನ ಮಾಡಿ. ಇದು ಸಂಬಂಧಗಳಲ್ಲಿ ಸಾಮರಸ್ಯವನ್ನು ತರಲಿದೆ. ಹಾಗೆಯೇ ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಡಲು ಸಾಕಷ್ಟು ನೀರು ಕುಡಿಯಿರಿ ಮತ್ತು ಅತಿಯಾದಂತಹ ಮಸಾಲೆ ಪದಾರ್ಥಗಳನ್ನು ತಪ್ಪಿಸಿ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ಹೋಗಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚಿ ಸ್ನೇಹಿತರೆ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡಿದಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಶನಿದೇವರು, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.